ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ನಯೋಮಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ನಯೋಮಿ ಅವರು ಡಬ್ಲ್ಯೂ ಕಂಪನಿಯಿಂದ ಪ್ರೆಗ್ನೆನ್ಸಿ ಲೀವ್ ಅಲ್ಲಿ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ತನ್ನ ಫೋಟೋಸ್ ಗಳನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದಾರೆ. 5 ತಿಂಗಳ ಪ್ರೆಗ್ನೆನ್ಸಿನ ನಮ್ಮ ನಯೋಮಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಅವರಿಗೆ ಸೇಫ್ ಆಗಿ ಇರೋದಕ್ಕೆ ವಿಶ್ ಮಾಡೋಣ. ಕೋರ್ಸ್ ಅವರು ಇದ್ದೇ ಇರ್ತಾರೆ, ಯಾಕಂದ್ರೆ ಅವರು ಡಬ್ಲ್ಯೂ ಸೂಪರ್ ಸ್ಟಾರ್. ಅವ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಟೈಮಲ್ಲಿ ಹೇಗಿರಬೇಕು ಅಂತ. ಇನ್ನು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಪ್ಲಾನ್ಸ್ ಗಳಲ್ಲಿ ತುಂಬಾ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಒಂದು ಚೇಂಜ್ ಏನಪ್ಪಾ ಅಂದ್ರೆ ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದು. ಅಫ್ಕೋರ್ಸ್ ಡಬ್ಲ್ಯೂ ಪ್ಲಾನ್ಸ್ ಅಲ್ಲಿ ಇದು ಯಾವುದು ಕೂಡ ಇರಲಿಲ್ಲ. ಬಟ್ ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣನೇ ಇವತ್ತು ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿರೋದು. ಅಂಡ್ ಈಗ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಟೀಮ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ, ನಿಮಗೆ ಗೊತ್ತಿರಬಹುದು ಸೆತ್ ರಾಲೆನ್ಸ್ ಅವರು ರಸಲ್ ಮೇನಿಯಾ ಅಥವಾ ರಸಲ್ ಮೇನಿಯಾ ಆದ್ಮೇಲೆ ರಿಟರ್ನ್ ಆಗ್ತಾರೆ. ಅಂಡ್ ಅವರು ರಿಟರ್ನ್ ಆದ ಕೂಡಲೇ ಅವರು ತನ್ನ ಫ್ಯೂಡ್ ನ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಹಿಮೆನ್ ಅವರ ಜೊತೆ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರ ಫ್ಯೂಡ್ ಕೂಡ ವಿಷನ್ ಜೊತೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸೊ ಆಗ ಇವರಿಬ್ಬರ ಅಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಶತ್ರುವಿನ ಶತ್ರು ನನಗೆ ಮಿತ್ರ ಅಂದಂಗೆ ರೋಮನ್ ರೈನ್ಸ್ ಇಬ್ರು ಕೂಡ ಸೇರ್ಕೊಂಡು ಈ ಕಡೆ ವಿಷನ್ ಅವರ ವಿರುದ್ಧ ಫೈಟ್ ಆಡಬಹುದು. ಏನೇ ಆಗ್ಲಿ, ಪ್ಲಾನ್ಸ್ ಗಳಲ್ಲಿ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಚೇಂಜ್ ನ ಮಾಡಿದ್ದಾರೆ. ಕಾದ್ ನೋಡೋಣ, ರಸಲ್ ಮೀನಿಯಾ ಟೈಮಿಗೆ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಪ್ಲಾನ್ ನ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಇನ್ನು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಸ್ವಲ್ಪ ಟೈಮಿಂಗ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬರೀ ಮಂಡೇ ನೈಟ್ ರಾ ಮಾತ್ರ ಅಲ್ಲ, ಸ್ಮ್ಯಾಕ್ ಡೌನ್, ಸಾಟರ್ಡೆ ನೈಟ್ ಮೇನ್ ಇವೆಂಟ್, ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳ ಟೈಮಿಂಗ್ಸ್ ಕೂಡ ನಾಳೆಯಿಂದ ಚೇಂಜ್ ಆಗುತ್ತೆ. ಯಾಕಂದ್ರೆ ವಿಂಟರ್ ಅಲ್ಲಿ ಟೈಮ್ ಸ್ವಲ್ಪ ಚೇಂಜ್ ಆಗುತ್ತೆ, 1 ಗಂಟೆ ಲೇಟ್ ಆಗಿ ಟೆಲಿಕಾಸ್ಟ್ ಆಗುತ್ತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕೂಡ 1 ಗಂಟೆ ಲೇಟ್ ಆಗೇನೆ ತನ್ನ ಶೋಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಇಷ್ಟು ದಿನ ನಾವು ಮಂಡೇ ನೈಟ್ ರಾ ಹಾಗೆ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ 5ವರೆಗೆ ನೋಡ್ತಾ ಇದ್ವಿ. ಬಟ್ ನಾಳೆಯಿಂದ 6ವರೆಗೆ ಬರುತ್ತೆ. ಸೊ ನಾಳೆಯ ಮಂಡೇ ನೈಟ್ ರಾ ನಮಗೆ ನಾಳೆ ಬೆಳಿಗ್ಗೆ 6ವರೆಗೆ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ಕೂಡ 6ವರೆಗೆ ನೋಡೋದಕ್ಕೆ ಸಿಗುತ್ತೆ. ಪ್ರೀಮಿಯಂ ಲೈವ್ ಇವೆಂಟ್ ಗಳು ಕೂಡ 6ವರೆಗೆ ನೋಡೋದಕ್ಕೆ ಸಿಗುತ್ತೆ. ಅಥವಾ ಅದೇನಾದ್ರೂ ಲಾಂಗ್ ಇದ್ರೆ 5ವರೆಗೆ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ನಾಳೆ ಮಂಡೇ ನೈಟ್ ರಾ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರ ಅಪಿಯರೆನ್ಸ್ ನಮಗೆ ನಾಳೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅವರು ಚಾಂಪಿಯನ್ ಆಗಿ ನಾಳೆ ಮಂಡೇ ನೈಟ್ ರಾಗೆ ಬರ್ತಾರೆ. ಏನು ಮಾಡ್ತಾರೆ ನಮ್ಮ ಸಿಎಂ ಪಂಕ್ ಅವರು ಅಂತ ಕಾದ್ ನೋಡೋಣ. ಸಿಎಂ ಪಂಕ್ ಅವರು ಬಂದಾಗ ಅವ್ರನ್ನ ಯಾರು ಇಂಟರ್ಫೈರ್ ಮಾಡ್ತಾರೆ, ನಮ್ಮ ಎಲಿನೈಟ್ ಅವರು ಕೂಡ ಇಂಟರ್ಫೈರ್ ಮಾಡಬಹುದು, ಅಥವಾ ನಮ್ಮ ವಿಷನ್ ಕೂಡ ಬಂದು ಸಿಎಂ ಪಂಕ್ ಅವ್ರನ್ನ ಇಂಟರ್ಫೈರ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಲಿನೈಟ್ ಹಾಗೆ ವಿಷನ್ ಇವರಿಬ್ಬರನ್ನು ಕೂಡ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ರೊಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ವರ್ಸಸ್ ಸ್ಟೆಫನಿ ವೆಕರ್ ಅಂಡ್ ನಿಕ್ಕಿ ಬೆಲ್ಲಾ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ತನ್ನ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಜಡ್ಜ್ಮೆಂಟ್ ಡೇ ವಿರುದ್ಧ ನಾಳೆ ಮಂಡೇ ನೈಟ್ ರಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ಎಲ್ ಗ್ರಾಂಡೆ, ಅಮೆರಿಕಾನೋ ಹಾಗೆ ಪೆಂಟಾ ಅವರ ನಡುವೆ ಕೂಡ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬೇಲಿ ಅಂಡ್ ಲೈರಾ ವಾಲ್ಕೈರಾ ವರ್ಸಸ್ ಕಬೂಕಿ ವಾರಿಯರ್ಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾಗೆ ಬುಕ್ ಮಾಡಿದ್ದಾರೆ. ಇದಲ್ದಲೆ ನಮಗೆ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಸ್ಟೋರಿ ಕೂಡ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಯಾವುದೇ ರೀತಿಯ ಸ್ಟಾಪ್ ಇಲ್ದಂಗೆ ಡಬ್ಲ್ಯೂ ಅವರು ತನ್ನ ಸ್ಟೋರಿನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ನಾಳೆ ಮಂಡೇ ನೈಟ್ ರಾ ಇಂದಾನೆ ಬಿಲ್ಡ್ ಮಾಡ್ತಾರೆ. ಲಿಟರಲಿ ನಾನಂತೂ ಕಾಯ್ತಾ ಇದ್ದೀನಿ ನಾಳೆ ಮಂಡೇ ನೈಟ್ ರಾಗೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ 6ವರೆಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ ನೆಟ್ಫ್ಲಿಕ್ಸ್ ಅಲ್ಲಿ. ಅಂಡ್ ನಾನು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಫ್ರೀ ಆಗಿ ಕೂಡ ಮಂಡೇ ನೈಟ್ ರಾನ ಎಂಜಾಯ್ ಮಾಡಬಹುದು. ಅಲ್ಲೂ ಕೂಡ ನೋಡೋದಕ್ಕಾಗ್ಲಿಲ್ಲ ಅಂದ್ರೆ ನಾನು ಆಫ್ ಕೋರ್ಸ್ ಬೇಗ ವಿಡಿಯೋ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.